ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ವರ್ಲ್ಡ್ ಕಪ್ ಅಲ್ಲಿ ಆಘಾತ. ನ್ಯೂಜಿಲ್ಯಾಂಡ್ ಸೂಪರ್ 8ಗೆ ಕ್ವಾಲಿಫೈ ಆಗ್ತಾ ಇಲ್ಲ. ನ್ಯೂಜಿಲ್ಯಾಂಡ್ ಎಕ್ಸಿಟ್ ಆಗ್ತಾ ಇದ್ದಾರೆ ಗ್ರೂಪ್ ಸ್ಟೇಜ್ ಅಲ್ಲೇ. ಪಾಕಿಸ್ತಾನ್ಗೆ ಇವಾಗ ಯಾವ ತರ ಸಿನಾರಿಯೋ ಬಂದಿದೆಯೋ ಅದಕ್ಕಿಂತ ವರ್ಸ್ಟ್ ಸಿನಾರಿಯೋ ಬಂದಿದೆ ನ್ಯೂಜಿಲ್ಯಾಂಡ್ಗೆ. ಆಲ್ಮೋಸ್ಟ್ ಎಲಿಮಿನೇಟೆಡ್ ಅಂತ ಅನ್ಕೊಂಡ್ಬಿಡಿ. ನ್ಯೂಜಿಲ್ಯಾಂಡ್ ಆಗೋದಿಲ್ಲ ನ್ಯೂಜಿಲ್ಯಾಂಡ್ ಕೈಲಿ ಕ್ವಾಲಿಫೈ ಆಗೋದಕ್ಕೆ. ಗ್ರೂಪ್ ಸಿ ಇಂದ ಕ್ವಾಲಿಫೈ ಆಗಿರೋ ವೆಸ್ಟ್ ಇಂಡೀಸ್ ಅಫಿಷಿಯಲಿ ಇವತ್ತು ಕ್ವಾಲಿಫೈ ಆಗಿದ್ದು ನ್ಯೂಜಿಲ್ಯಾಂಡ್ ಮೇಲೆ ಗೆಲ್ಲೋದ್ರ ಮೂಲಕ 150 ರನ್ ಟಾರ್ಗೆಟ್ ನ ಕೊಟ್ಟಿದ್ರು ವೆಸ್ಟ್ ಇಂಡೀಸ್ ಅವರು. ಆ ಟಾರ್ಗೆಟ್ ನ ಚೇಸ್ ಮಾಡೋದ್ರಲ್ಲಿ ವಿಫಲರಾಗಿರೋದು ನ್ಯೂಜಿಲ್ಯಾಂಡ್ ಅವರು. ವರ್ಸ್ಟ್ ಆಗಿ ಆಡಿದ್ರು ಅಂತ ಹೇಳ್ಬೇಕು ಇವತ್ತು. ವರ್ಸ್ಟ್ ಆಗಿ ಆಡಿದ್ರು ಅನ್ನೋದಕ್ಕಿಂತ ಬೆಸ್ಟ್ ಆಗಿ ಆಡಿದ್ದು ವೆಸ್ಟ್ ಇಂಡೀಸ್ ಅವರು. ಶರ್ಫೆಂಡ್ ರುಥರ್ಫೋರ್ಡ್ 6 ಅವನಂಜಿ ಎಲ್ಲಿಂದ ಹೊಡಿತಾ ಇದ್ದಾರೆ ಅಂತಾನೆ ಗೊತ್ತಾಗಲಿಲ್ಲ. ಬೇರೆಯವ್ರು ನೋಡಿ ಬೇರೆಯವರೇ ಬೇರೆ ವಿಕೆಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ. ಶರ್ಫೆಂಡ್ ರುಥರ್ಫೋರ್ಡ್ ಬೇರೆ ವಿಕೆಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ. 68 ರನ್ ಜಸ್ಟ್ ಒಂದು 39 ಬಾಲ್ಸ್ ಹೊಡೆದಿರೋದು. ಸೊ ಒನ್ ಆಫ್ ದ ಫಾಸ್ಟೆಸ್ಟ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಈ ಒಂದು ಟೂರ್ನಮೆಂಟ್ ನೋಡ್ತು ಅಂದ್ರೆ, ಈ ಒಂದು ಸ್ಲೋ ಟೂರ್ನಮೆಂಟ್ ನೋಡ್ತು ಅಂತಂದ್ರೆ ಇಷ್ಟು ಫಾಸ್ಟ್ ಆಗಿ ಹೊಡೆದ್ರೆ ಅಂತಂದ್ರೆ ಅದನ್ನ ಮೆಚ್ಕೊಳ್ಳೇಬೇಕು. 39 ಬಾಲಿಗೆ 68 ಹೊಡೆದಿದ್ದಾರೆ ಅಂತಂದ್ರೆ ವಿತ್ ಆಲ್ಮೋಸ್ಟ್ 170 ಪ್ಲಸ್ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ. ಸೊ ಅವರಿಂದನೇ ಮ್ಯಾಚು ಗೆದ್ದಿದ್ದು ಅಂತ ಹೇಳ್ಬೇಕು ಗುರು, ಸಿಂಪಲ್ ಆಗಿ. ಇದನ್ನ ಚೇಸ್ ಮಾಡೋದಕ್ಕೆ ಬಂದಂತ ನ್ಯೂಜಿಲ್ಯಾಂಡ್ ಅವರು ಟಕ 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 ಅಂತ ವಿಕೆಟ್ ಕಳ್ಕೊಂಡು ಜಸ್ಟ್ ಗ್ಲೆನ್ ಫಿಲಿಪ್ ಅವರು ಒಂದು 40 ರನ್ ಹೊಡೆದ್ರೆ ಅಷ್ಟೇ. ಎಲ್ಲ ಮಿಕ್ದವ್ರೆಲ್ಲ ಏನೂ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿಲ್ಲ. ಜಸ್ಟ್ ಕೇನ್ ವಿಲಿಯಮ್ಸನ್ 1 ರನ್ ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಿದ್ದು. ಫಿನಾಲನ್ ಅವರೆಲ್ಲ ಬಂದವರೆಲ್ಲ ಹಂಗಂಗೆ ಹೋದ್ರು. ಸ್ವಲ್ಪ ಚಿಕ್ಕ ಕಾಂಟ್ರಿಬ್ಯೂಷನ್ ಬರೀ ಟೆನ್ಸಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದ್ರ ಮೂಲಕ. ಸೊ ಇನ್ನೇನು ಹೇಳ್ತೀರಾ, ನ್ಯೂಜಿಲ್ಯಾಂಡ್ ಅವರು ಪಾಪ ಅಯ್ಯೋ ಪಾಪ ಅಂತ ಅನ್ನಿಸಿದೆ. ಪಾಯಿಂಟ್ಸ್ ಟೇಬಲ್ ನೋಡ್ತು ಅಂತಂದರೆ ನೋಡ್ಬೋದು ಯಾವ ಥರ ಕಾಣಿಸುತ್ತೆ. ಗ್ರೂಪ್ ಸಿದು ವೆಸ್ಟ್ ಇಂಡೀಸ್ 3 ಮ್ಯಾಚ್ನ ಗೆಲ್ಲೋದ್ರ ಮೂಲಕ ಇವರು ಏನು ಮಸ್ತಾಗೇನು ಆಡಲಿಲ್ಲ. ಇವರ ಓಪನರ್ಸು ಚಾರ್ಲ್ಸು, ಬ್ರೆಂಡನ್ ಕಿಂಗು ಇವರೆಲ್ಲ ಏನು ಮಸ್ತಾಗೇನು ಪೂರನ್ ಆಗಿರ್ಬೋದು, ಜೊತೆಗೆ ಪವಲ್ ಆಗಿರ್ಬೋದು, ಇವರೆಲ್ಲ ಏನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಅದ್ರ ಕೆಳಗಡೆ ಬಂದಂತಹ ಶರ್ಫೆಂಡ್ ರುಥರ್ಫೋರ್ಡ್ ಬಂದ್ಬಿಟ್ಟು ನಿಂತ್ಕೊಂಡು ಅಜ್ಜಿ ಕಡಕ್ಕಾಗೆ 68 ರನ್ ಹೊಡೆಯೋದ್ರ ಮೂಲಕ ಇವತ್ತು ಗೆದ್ದರು. ಇವತ್ತೇನಾದರೂ ನ್ಯೂಜಿಲ್ಯಾಂಡ್ ಗೆದ್ದಿತ್ತು ಅಂತಂದರೆ ಒಂದು ಚಾನ್ಸ್ ಇರೋದೇನೋ ಅಂತ ಅನ್ಕೋಬೋದಾಗಿತ್ತು. ಬಟ್ ನ್ಯೂಜಿಲ್ಯಾಂಡ್ ಈಗ 2 ಮ್ಯಾಚ್ನ ಸೋಲೋದ್ರ ಮೂಲಕ ಟೂರ್ನಮೆಂಟಿಂದ ಎಕ್ಸಿಟ್ ಆಗ್ತಾ ಇದ್ದಾರೆ. ಅಫ್ಘಾನಿಸ್ತಾನ ಮೇಲೆ ವರ್ಸ್ಟಾಗಿ ಸೋತಿದ್ದು ಅವತ್ತು. ಸೊ ಅದೇ ಸಿಕ್ಕಾಪಟ್ಟೆ ಹೊಡೆತಾ ಬಿದ್ದಿದ್ದು ಇವರಿಗೆ. ಅವತ್ತೇನೆ ಉಣಿಸ್ಕೊಂಡು ಹೋಗಿತ್ತು ನೆಟ್ ರನ್ ರೇಟ್ ಎಲ್ಲ. ನೆಟ್ ರನ್ ರೇಟ್ ನೋಡಿ ಇವರು ಯಾವ ಥರ ಇದೆ ಅಂತ. ಅಫ್ಘಾನಿಸ್ತಾನದ ನೆಟ್ ರನ್ ರೇಟ್ ನೋಡಿ ಯಾವ ಥರ ಇದೆ ಅಂತ. ಇವರು ಅಫ್ಘಾನಿಸ್ತಾನದವರ ನೆಟ್ ರನ್ ರೇಟ್ನ ಬೀಟ್ ಮಾಡಬೇಕು. ಇನ್ನು ಇರೋಂಥ 2 ಮ್ಯಾಚ್ನು ಹೌದು ಏನು ಇವ್ರಿಗೆ ಅಂತ ಹೆವಿ ನೇಷನ್ಸ್ ಮೇಲೆ ಪಾಪಾ ನ್ಯೂಗಿನಿ ಮತ್ತೆ ಉಗಾಂಡ ಮೇಲಿದೆ. ಸೊ ಇವರಿಬ್ರಿಗೆ ಏನಾದ್ರು ಹೊಡಿತು ಅಂತ ಅಂದ್ರೆ ಕ್ವಾಲಿಫೈ ಆಗ್ಬಿಡ್ಬೋದೇನೋ ಅಂತ ಅನ್ಕೋಬಹುದು ನೀವು. ಬಟ್ ಅಫ್ಘಾನಿಸ್ತಾನ್ಗೆ ಇರೋದು ಮ್ಯಾಚು ಪಾಪಾ ನ್ಯೂಗಿನಿ ಮೇಲೆ. ನೆಕ್ಸ್ಟ್ ಮ್ಯಾಚು ಅಫ್ಘಾನಿಸ್ತಾನ 100% ಹೊಡೆದಿರ್ತಾರೆ ಪಾಪಾ ನ್ಯೂಗಿನಿನ. ಸೊ ಆದ್ದರಿಂದ 100% ಅಫ್ಘಾನಿಸ್ತಾನ್ ಅಂಡ್ ವೆಸ್ಟ್ ಇಂಡೀಸ್ ಆರ್ ಗೋಯಿಂಗ್ ಟು ಕ್ವಾಲಿಫೈ. ವೆಸ್ಟ್ ಇಂಡೀಸ್ ಇವಾಗ 3 ಮ್ಯಾಚ್ ಗೆದ್ದಿರೋದ್ರಿಂದ ಆರಾಮಾಗಿ ಕ್ವಾಲಿಫೈ ಆಗಿದ್ದಾರೆ, ಸಲ್ಲಿಸ ಕ್ವಾಲಿಫೈ ಆಗಿದ್ದಾರೆ. ಇವಾಗ ಗ್ರೂಪ್ ಎ, ಬಿ ಮತ್ತು ಡಿ ಇಂದ ಗೊತ್ತಾಗಿತ್ತು ಒಂದೊಂದು ಟೀಮ್ ಕ್ವಾಲಿಫೈ ಆಗಿರೋದು. ಇವಾಗ ಸಿ ಇಂದನೂ ಕೂಡ ಗೊತ್ತಾಗೋಗ್ಬಿಡ್ತು. ಒಂದೊಂದು ಟೀಮು ಎಲ್ಲ ಗ್ರೂಪಿಂದನೂ ಕೂಡ ಅಫಿಷಿಯಲ್ ಆಗಿ ಕ್ವಾಲಿಫೈ ಆಗಿದ್ದಾರೆ. ಸೊ ಇವಾಗ 2ನೇ ಟೀಮ್ಗೋಸ್ಕರ ಎಲ್ಲ ಒಂದು ಗ್ರೂಪಲ್ಲೂ ಕೂಡ ಕಿತ್ತಾಟ ನಡೀತಾ ಇದೆ. ನೋಡೋಣ ಯಾವ ಟೀಮ್ ಕ್ವಾಲಿಫೈ ಆಗುತ್ತೆ ಅಂತ. ಅಫ್ಘಾನಿಸ್ತಾನ ನೋಡಿ ಇವರು ಏನು ಕಡಕಾಗಿ ಆಡಿದ್ದಾರೆ ಅಂತ. ನೆಟ್ ರನ್ ರೇಟ್ ನೋಡಿ ಯಾವ ಥರ ಬೂಸ್ಟ್ ಮಾಡ್ಕೊಂಡ್ರು. ಇವರು ಬೂಸ್ಟ್ ಮಾಡ್ಕೊಂಡಿದ್ದಾರೆ ನ್ಯೂಜಿಲ್ಯಾಂಡ್ ಮೇಲೆ. ಜಸ್ಟ್ 75 ರನ್ ಅಷ್ಟೇ ಹೊಡಿಬೇಕಾಗಿದ್ದು ನ್ಯೂಜಿಲ್ಯಾಂಡ್ಗೆ. ವರ್ಸ್ಟಾಗಿ ಸೋತರು ಅವತ್ತು. ಸೊ ಅವತ್ತು ವರ್ಸ್ಟಾಗಿ ಸೋತಿದ್ದು ಫಸ್ಟ್ ಮ್ಯಾಚ್ನ ಸಿಕ್ಕಾಪಟ್ಟೆ ಒಂಥರ ಇವರಿಗೆ ಬ್ಯಾಕ್ ಫೈರ್ ಆಯಿತು ಆ ಫಸ್ಟ್ ಮ್ಯಾಚ್ ಅಂತ ಹೇಳಬೇಕು. ಸೆಕೆಂಡ್ ಮ್ಯಾಚು ಇವತ್ತು ಅಷ್ಟೇನೆ. ಇವತ್ತು ನಾವು ನ್ಯೂಜಿಲ್ಯಾಂಡ್ ಗೆಲ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರೆ, ಬಟ್ ವೆಸ್ಟ್ ಇಂಡೀಸ್ ಗೆದ್ಬಿಟ್ಟು ತೋರಿಸಿದ್ದಾರೆ ನಾವು ಚಾಂಪಿಯನ್ ಟೀಮ್. ವೆಸ್ಟ್ ಇಂಡೀಸಲ್ಲಿ ಆಡಬೇಕಾದ್ರೆ, ನಾವು ಹೋಮಲ್ಲಿ ಆಡ್ತಾ ಇರಬೇಕಾದ್ರೆ ನಾವೇ ಪುಡಾಂಗ್ಗಳು ಅಂತ ತೋರಿಸಿದರೆ. ಸೊ ಇವರೇ ಫಸ್ಟ್ ಟೀಮ್ ಆಗ್ತಾರೆ ಕ್ವಾಲಿಫೈ ಆಗೋದಕ್ಕೆ. ಈ ಗ್ರೂಪಲ್ಲಿ ಅಫ್ಘಾನಿಸ್ತಾನ್ ಕ್ವಾಲಿಫೈ 100% ಆಗೇ ಆಗ್ತಾರೆ. ಉಗಾಂಡ, ಪಾಪಾ ನ್ಯೂಗಿನಿ ಜೊತೆಗೆ ನ್ಯೂಜಿಲ್ಯಾಂಡ್ ಅವರು ಎಕ್ಸಿಟ್ ಆಗಲೇಬೇಕು. ಇಲ್ಲೇನಾದರೂ ಇವರೇನಾದರೂ ಮಿರಾಕಲ್ ಮಾಡೋ ಥರ ಏನಾದರೂ ಆಗಿ ಪಾಪಾ ನ್ಯೂಗಿನಿ ಇವರು ಏನಾದ್ರು ಗೆಲ್ತು ಅಂತ ಅಂದರೆ, ಅಫ್ಘಾನಿಸ್ತಾನ ಮೇಲೆ ಏನಾದ್ರು ಗೆಲ್ತು ಅಂದರೆ 2-2 ಸೋಲ್ಬೇಕು ಅಫ್ಘಾನಿಸ್ತಾನು. ಅದು ವರ್ಸ್ಟಾಗಿ ಸೋಲ್ಬೇಕು, ಇವರು ಬೆಸ್ಟಾಗಿ ಗೆಲ್ಲಬೇಕು. ಅವಾಗ ಆಯಿತು ಅಂದರೆ ಮಾತ್ರ ಒಂದು ಚಾನ್ಸು. ಬಟ್ ಇವಾಗ ಸದ್ಯದ ಮಟ್ಟಿಗೆ ನೋಡ್ತು ಅಂತಂದರೆ ನ್ಯೂಜಿಲ್ಯಾಂಡ್ ಅವರು ನನ್ನ ಪ್ರಕಾರ ಎಲಿಮಿನೇಟೆಡ್ ಆಗಿದ್ದಾರೆ ಆಲ್ರೆಡಿ. ಯಾಕೆಂದರೆ ಪಾಪಾ ನ್ಯೂಗಿನಿ ಅಫ್ಘಾನಿಸ್ತಾನ ಸೋಲ್ಸೋವಂಥ ಯಾವುದೇ ಸಾಧ್ಯತೆ ನನಗಂತೂ ಕಾಣಿಸ್ತಿಲ್ಲ. ಪಾಪಾ ನ್ಯೂಗಿನಿ 2 ಮ್ಯಾಚ್ನು ಸೋತಿದ್ದಾರೆ. ಈ ಮ್ಯಾಚ್ನು ಕೂಡ 100% ಸೋಲ್ತಾರೆ. ನ್ಯೂಜಿಲ್ಯಾಂಡು ಎಕ್ಸಿಟ್ ಆಲ್ರೆಡಿ ಆಗಿದ್ದಾರೆ. ಪಾಕಿಸ್ತಾನ ಕೂಡ ಆಲ್ಮೋಸ್ಟ್ ಆಗಿದೆ. ಬಟ್ ಇವರಂತೂ ಕ್ಲಾರಿಟಿ ಸಿಗ್ಬಿಟ್ಟಿದೆ ಇವಾಗ ನ್ಯೂಜಿಲ್ಯಾಂಡ್ ಪಕ್ಕ ಇವರು ಎಕ್ಸಿಟ್ ಅಂತ. ಬಟ್ ಪಾಕಿಸ್ತಾನ್ಗೆ ಇನ್ನೂ ಒಂದು ಔಟ್ಸೈಡ್ ಪಾಸಿಬಿಲಿಟಿ ಇದೆ. ಐರ್ಲ್ಯಾಂಡ್ ಅವರು ಸೋಲ್ಸ್ಬಿಟ್ರೆ USA ಅದು ಇದು ಅಂತೆಲ್ಲ ಔಟ್ಸೈಡ್ ಪಾಸಿಬಿಲಿಟಿ ಇದೆ. ನೋಡೋಣ. ಪಾಕಿಸ್ತಾನ ಅವರ ರೇಂಜಲ್ಲಂತೂ ಖಂಡಿತ ಇಲ್ಲ. ಇವರು ಅದಕ್ಕಿಂತ ಕೆಳಗಡೆ ಹೋಗ್ಬಿಟ್ಟು ಕಚ್ಕೊಂಡ್ಬಿಟ್ಟಿದ್ದಾರೆ. ಎಲಿಮಿನೇಟೆಡ್. ನ್ಯೂಜಿಲ್ಯಾಂಡ್ಗೆ ಒಂಥರ ಮುಖಭಂಗ ಆಗಿದೆ. ಕೇನ್ ವಿಲಿಯಮ್ಸನ್ ಅವರ ಕ್ಯಾಪ್ಟನ್ಸಿಲಿ ಬಂದಂಥ ನ್ಯೂಜಿಲ್ಯಾಂಡ್ಗೆ ನೋಡಿ, ಅದೇ ಹೇಳಿದ್ನಲ್ಲ, ಎಲ್ಲ ಗ್ರೂಪಲ್ಲೂ ಒಂದು ಟೀಮ್ಗೆ ಮುಖಭಂಗ ಆಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಅಂತ. ನಮ್ಮ ಗ್ರೂಪಲ್ಲಿ ಪಾಕಿಸ್ತಾನ್ಗೆ ಆಯಿತು ಅಂದರೆ ಇಂಗ್ಲೆಂಡ್ಗೂ ಕೂಡ
ಮುಖಭಂಗ ಆಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇಲ್ಲಿ ನ್ಯೂಜಿಲ್ಯಾಂಡ್ಗೆ ಆಗಿದೆ. ನೋಡೋಣ ಇನ್ನು ಯಾವ ಟೀಮ್ಗೆ ಏನೇನು ಗತಿ ಕಾದಿದೆಯೋ ಅಂತ. ಅಲಾಗರು ಸೂಪರ್ 8ಗೆ ಕ್ವಾಲಿಫೈ ಆದಂಗೆ ಹೋಗ್ಬಿಡ್ತು ಅಂದರೆ ಈ ಥರ ಪಂಟ್ರಿ ಟೀಮ್ಗಳು, ನ್ಯೂಜಿಲ್ಯಾಂಡ್ ಅಂತ ಟೀಮು, ಪಾಕಿಸ್ತಾನ ಅಂತ ಟೀಮು, ಇಂಗ್ಲೆಂಡ್ ಅಂತ ಟೀಮ್. ಇಂಗ್ಲೆಂಡ್ ಇನ್ನೂ ಬಾಕಿ ಇದೆ, ಇನ್ನೂ ಔಟ್ ಆಫ್ ದ ಟೂರ್ನಮೆಂಟ್ ಆಗಿಲ್ಲ. ಬಟ್ ಆದರೂ ಏನಾದ್ರು ಎಕ್ಸಿಟ್ ಆಗೋಗ್ಬಿಡ್ತು ಅಂತಂದರೆ ಒಂಥರ ಟೂರ್ನಮೆಂಟ್ ಏನು ಗುರು ಇದು ಕಳೆ ಹಿಂಗಾಗೋಗ್ಬಿಡ್ತು ಟೂರ್ನಮೆಂಟು ಅಂತ ಅನ್ನಿಸಿದೆ. ಬಟ್ ಆದ್ರೂ ಈ ಸಲ ಡಿಫ್ರೆಂಟ್ ಪ್ಯಾಟರ್ನ್ ಮಾಡಿರೋದ್ರಿಂದ ವರ್ಲ್ಡ್ ಕಪ್ಪಲ್ಲಿ 20 ನೇಷನ್ಗಳನ್ನ ತೊಗೊಂಬಂದು ಇಲ್ಲಿ ಇಟ್ಟಿರೋದ್ರಿಂದ ಒಂಥರ ನೋಡಿ ಇವಾಗ ಅವರು ಕೂಡ ಸ್ವಲ್ಪ ಡಾಮಿನೇಟ್ ಮಾಡ್ತೀವಿ ಅನ್ನೋ ಥರ ತೋರಿಸೋ ಥರ ಅವರು ಆಗಿದೆ. ಬರೀ ನೀವು ಮಾತ್ರ ಅಲ್ಲಾಗರು ಕ್ವಾಲಿಫೈ ಆಗೋದು ಸೂಪರ್ 8ಗೆ, ನಾವು ಕೂಡ ಕ್ವಾಲಿಫೈ ಆಗ್ತೀವಿ ಅನ್ನೋ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿರೋದು. USA ಎಸ್ಪೆಷಲಿ ಆಫ್ ಇಟ್ಟಿರೋದು. ಇಲ್ಲಿ ಅಫ್ಘಾನಿಸ್ತಾನ ಬಿಡಿ, ಅಫ್ಘಾನಿಸ್ತಾನ ಅಪ್ಸೆಟ್ ಅಂತ ಹೇಳೋದಕ್ಕಾಗೋದಿಲ್ಲ. ಅಫ್ಘಾನಿಸ್ತಾನ ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ನಾವು ಇಂಟರ್ನ್ಯಾಷನಲ್ ಫಾರ್ಮೆಟಲ್ಲಿ ಯಾವುದೇ ಟೀಮ್ಗಾದರೂ ಹೊಡೆದಿದ್ದೀವಿ ಅಂತ ಹೇಳಿದರೆ, ಇಂಡಿಯಾಗೆ ಹೊಡೆದಿಲ್ಲ ಬಟ್ ಹೊಡೆದಿದ್ದೀವಿ ಅಂತ ತೋರಿಸಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಇದಂತೂ ಸೀರಿಯಸ್ಲಿ ನ್ಯೂಜಿಲೆಂಡ್ಗೆ ಅಜೀಬ್ ಆಗುವಂಥ ವಿಚಾರ. ಯಾಕಂದರೆ ಈ ಗ್ರೂಪಲ್ಲಿ ಮೋಸ್ಟ್ ಫೇವ್ರೇಟ್ಸ್ ಇದು ಬಂದ್ಬಿಟ್ಟು ಫಸ್ಟ್ನೇನೇ ನ್ಯೂಜಿಲ್ಯಾಂಡ್ ಅವರು. ಇವರೇ ಫಸ್ಟು ಎಕ್ಸಿಟ್ ಆಗ್ತಾರೆ ಇವಾಗ ಅಂತಾನೆ. 3 ನೇಷನ್ಗಳಲ್ಲಿ ವೆಸ್ಟ್ ಇಂಡೀಸ್, ನ್ಯೂಜಿಲ್ಯಾಂಡ್ ಮತ್ತು ಅಫ್ಘಾನಿಸ್ತಾನ ಅಂತ ತೊಗೊಂಡಾಗ ಇವರೇ ಫಸ್ಟ್ ಕ್ವಾಲಿಫೈ ಆಗ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಇವರೇ ಇವಾಗ ಫಸ್ಟ್ ಎಕ್ಸಿಟ್ ಆಗಿದ್ದಾರೆ ಅಂತಂದರೆ ಇದು ಅಜೀಬ್ ಆಗುವಂಥ ವಿಚಾರ ನ್ಯೂಜಿಲ್ಯಾಂಡ್ಗೆ. ಕೇನ್ ವಿಲಿಯಮ್ಸನ್ ಅವರ ಕ್ಯಾಪ್ಟನ್ಸಿಗೆ ಇದೊಂಥರ ಲಾಸ್ಟ್ ವರ್ಲ್ಡ್ ಕಪ್ ಲೆಕ್ಕನೇ ಆದರೂ ಆಗ್ಬೋದು ಅವರ ಕ್ಯಾಪ್ಟನ್ಸಿಲಿ. T20 ವರ್ಲ್ಡ್ ಕಪ್ ಗೊತ್ತಿಲ್ಲ, ಅವ್ರು ನೆಕ್ಸ್ಟ್ ವರ್ಲ್ಡ್ ಕಪ್ವರೆಗೂ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರೋ ಅಥವಾ ಬೇರೆ ಸ್ಟೆಪ್ ಡೌನ್ ಆಗ್ತಾರೋ ಅಥವಾ ಏನೇನು ಆಗ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಕೇನ್ ವಿಲಿಯಮ್ಸನ್ ಅವರ ಕ್ಯಾಪ್ಟನ್ಸಿಲಿ ಈ ವರ್ಲ್ಡ್ ಕಪ್ನ ಗೆಲ್ಲದಿರಲಿಗರು ಗ್ರೂಪ್ ಸ್ಟೇಜಿಂದ ಸೂಪರ್ 8ಗೆ ಕ್ವಾಲಿಫೈ ಆಗಿಲ್ಲ ನ್ಯೂಜಿಲ್ಯಾಂಡ್ ಅವರು. ಇದು ಅಜೀಬ್ ಆಗುವಂಥ ವಿಚಾರ. ನಾವು ಫಸ್ಟು ಪಾಕಿಸ್ತಾನದವ್ರು ಈಚೆ ಹೋಗ್ಬಿಡ್ತಾರೆ ಅಂತ ಅನ್ಕೊಂಡಿದ್ವಿ. ಬಟ್ ಇವಾಗ ನ್ಯೂಜಿಲ್ಯಾಂಡ್ ಅವರು ಈಚೆ ಹೋಗ್ಬಿಟ್ಟಿದ್ದಾರೆ. ಏನು ಮಾಡೋಕ್ಕಾಗತ್ತೆ, 2-2 ಮ್ಯಾಚ್ ಅದು ವರ್ಸ್ಟಾಗಿ ಸೋತಿದ್ದಾರೆ. ಏನೂ ಮಾಡೋಕ್ಕಾಗಲ್ಲ, ಹಣೆ ಬರೋಕೆ ಹೊಣೆ ಯಾರು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸುತ್ತೆ ನ್ಯೂಜಿಲ್ಯಾಂಡ್ ಅವರು ಎಕ್ಸಿಟ್ ಆಗಿರೋದು ಈ T20 ವರ್ಲ್ಡ್ ಕಪ್ ಸೂಪರ್ 8 ಕಾಮೆಂಟ್ ಹಾಕಿ. ಬುಬಾ.